ಇತ್ತೀಚೆಗಷ್ಟೇ ಮಂಡ್ಯದ ಕಬ್ಬಿನಗಾಣ ಮನೆಯಲ್ಲಿ ಭ್ರೂಣಲಿಂಗ ಪತ್ತೆ ಪ್ರಕರಣ ದಾಖಲಾಗಿದ್ದು, ಆರೋಗ್ಯ ಇಲಾಖೆ ತಲೆ ತಗ್ಗಿಸುವಂತಹ ಪ್ರಕರಣ ದಾಖಲಾಗಿತ್ತು. ಆದರೆ ಅದು ಮಾಸುವ ಮುನ್ನವೇ ಹೊಸಕೋಟೆ ತಾಲೂಕಿನ ತಿರುಮಲಶೆಟ್ಟಿಹಳ್ಳಿ ಸಮೀಪದ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಸಮೇತ ಅಕ್ರಮ ಸ್ಕ್ಯಾನಿಂಗ್ಗೆ ಮಿಷನ್ಗಳು ಪತ್ತೆಯಾಗಿದ್ದು, ಆರೋಗ್ಯ ಇಲಾಖೆಯ ಅಧಿಕಾರಿಗಳಾದ ಜಿಲ್ಲಾ ಆರೋಗ್ಯಾಧಿಕಾರಿ ಸುನೀಲ್ ಕುಮಾರ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಮಂಜುನಾಥ್ ಸೇರಿದಂತೆ ಹಲವಾರು ಅಧಿಕಾರಿಗಳು ದಾಳಿ ನಡೆಸಿ ಆಸ್ಪತ್ರೆಯನ್ನ ಸೀಸ್ ಮಾಡಿ ಆಸ್ಪತ್ರೆ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ತಿರುಮಲಶೆಟ್ಟಿಹಳ್ಳಿ ಪೊಲೀಸರು ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಶ್ರೀನಿವಾಸ್ ಓನರ್ ಅಲ್ವಾ? ಹೊಟ್ಟೆ ಓನರ್ ಅಲ್ವಾ? ಅವ್ರ ಹೆಂಡತಿ ಡಾಕ್ಟರ್ ಅಲ್ವಾ? ಅವ್ರು ಬರಲ್ಲ ಇಲ್ಲ, ಮುಂಚೆಯಿಂದ ಬರಲ್ಲ, ಇವಾಗ ಯಾರೋ ಅವ್ರು ಇರ್ತಾರೆ ಇಲ್ವಾ? ನನ್ನ ಬರದಿಯಾ? ಅವ್ರಿಗೆ ಗೊತ್ತಿಲ್ಲ. ಈ ಯಾರು ಅಸಿಸ್ಟ್ ಮಾಡ್ತಾರೆ ಹೋಟೆಲ್ ಹೋಗಿ? ಅಪ್ಲೈ ಮಾಡೋದು ಅಲ್ವಾ? ಈ ಥರ ಅಪಾರ್ಷನ್ಗೆಲ್ಲ ಹೋಸ್ಕಿ ಪವರ್ಸ್ರೇನು ಪವಿತ್ರ ಬಿಟ್ಟು ಯಾರು ಹೋಗಲ್ಲ. ಆಪರೇಷನ್ ಬೇರೆ ಸಿಸ್ಟರ್ ಹೋಗ್ತೀರಾ? ಆಪರೇಷನ್ ಅಸಿಸ್ಟ್ ಮಾಡೋಕ್ಕೆ ಯಾರು ಇರ್ತಾರೆ? ಬೇರೆ ಡಾಕ್ಟರ್ ಜೊತೆಗೆ ಯಾರು ಅಸಿಸ್ಟೆಂಟ್ ಮಾಡ್ತಾರಮ್ಮ? ಯಾರು ಮಾಡಲ್ವಾ? ಹಾಸ್ಪಿಟಲ್ ಯಾರು ಮಾಡಲ್ಲ. ಡೆಲಿವರಿ ಕೇಸ್ ಯಾವುದು ಅಡ್ಮಿಟ್ ಆಗಲ್ಲ ಇಲ್ಲಿ. ಯಾವುದು ಅಡ್ಮಿಟ್ ಡೆಲಿವರಿ ಡಾಕ್ಟರ್ ಇರಲ್ಲ. ನಿಮ್ಮ ಹೆಸರೇನಮ್ಮ? ರಾಧಿಕಾ. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? 1 year ಇಂದ. ನಿಮ್ಮ ಹೆಸರು? ನೀರಿಂದ ಎಷ್ಟು ವರ್ಷದಿಂದ ಇದೆಯಮ್ಮ? 2 months ಆಯಿತು. ನೇತ್ರ, ನೀನು ಸ್ಟಾಫ್ ನರ್ಸಾ? ಲ್ಯಾಬ್ ಟೆಕ್ನಿಷಿಯನ್. ಹೊರಗಡೆ ಬ್ಲಡ್ ಡ್ರಾ ಮಾಡೋದು ನಿಮ್ದೇನೆ ಇದೆಲ್ಲ ಅಲ್ಲಿದೆ, ನೋಡಿದೆ, ಲ್ಯಾಬ್ ನೋಡ್ಕೊಂಡು ಇವತ್ತಿತ್ತು ಫೀವರ್ ಕೇಸ್ಗಳು ಮಾಡಬೇಕಾಗ್ತದೆ. ಬೇರೆ ಎಲ್ಲಾದ್ರೂ ಕೆಲಸ ಮಾಡ್ತೀಯಮ್ಮ? ಇಲ್ಲೊಂದೇ ಪೇಷಂಟ್ಸ್ ಇದೆಲ್ಲ ಟ್ರೀಟ್ಮೆಂಟ್ ಕೊಡೋರು ಯಾರು ಮಾಡ್ತಾರೆ? ಸಿಸ್ಟರ್ಗಳು. ನೀವು ಲ್ಯಾಬ್ ಟೆಕ್ನಿಷಿಯನ್, ಬ್ಲಡ್ ಟೆಸ್ಟ್ ಮಾಡ್ತೀರಾ? ಬಟ್ ಈ ಥರ ಪ್ರೆಗ್ನೆಂಟು ಅಬಾರ್ಷನ್ ಕೇಸ್ ಅಂದರೆ ಅವರೇ ಪವಿತ್ರ ಅವರಿಬ್ಬರೇ ಇರ್ತಾರೆ. ಬೆಳಗ್ಗೆ ಹೊತ್ತು ಮಾಡಿದ್ರೆ ಅವರೇ ಮಾಡ್ತಾರಾ? ಹಾಂ, ನೈಟ್ ಎಲ್ಲ ಮಾಡೋದು. ಎಷ್ಟೊತ್ತಿಗೆ ಮಾಡ್ತಾರೆ ಇದರಲ್ಲಿ? ಒಂದೇ ಪೇಷಂಟ್ ಇರುತ್ತೆ. ಅಬಾರ್ಷನ್ ಮಾಡಿ ಪೇಷಂಟ್ ಇಟ್ಕೊಳ್ತಿರಲ್ಲ ಇಲ್ಲಿ. ಇವರು ಯಾವಾಗ ಡಿಸೈಡ್ ಆದರು? ಈ ರಾಜೇಶ್ವರಿ ಸಿಕ್ಕಿದ್ದಾರೆ ಈಗ ಸಿಸ್ಟರ್ ಮಾತಾಡೋದು ಸರ್? ಮಾತಾಡಿದ್ರೆ ಕಟ್ ಮಾಡ್ತಾರೆ. ಫೋನ್ ನಂಬರ್ ಸಿಕ್ಕಿದೆ, ಮಾತಾಡ್ತೀವಿ. ಅವ್ರನ್ನೂ ಕರ್ಕೊಂಡ್ಬಂದು ಹೊರಗೆ ಕೂರಿಸ್ತಾರೆ. ಅವಾಗ ಎಲ್ಲ ಹೊರಗೆ ಬರುತ್ತೆ. ನೀನು ಹೇಳಿದ್ದು ಮತ್ತೆ ಅವ್ರು ಅವರು ರಾಜೇಶ್ವರಿ KC ಇಲ್ಲಿ ಬರೀ ಹೊಸಕೋಟೆ ಅಂತ ಮೆನ್ಷನ್ ಮಾಡಿದ್ರೆ ಅಷ್ಟೇ, ನೀವು ಹೊಸಕೋಟೆ ಯಾವ ಹಳ್ಳಿ ಅಂತ ಹಾಕಿಲ್ಲ. ಹೊಸಕೋಟೆಯಿಂದ ಇಲ್ಲಿ ಬಂದು ಮಾಡಿಸ್ಕೋಬೇಕು. ದೊಡ್ಡ ದೊಡ್ಡ ಆಸ್ಪತ್ರೆಗಳಿದಾವೆ, ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದ್ರೆ ನೀವು ಆಶಾಗಳೆಲ್ಲ ಕರ್ಕೊಂಬರ್ತಾರ ಈ ಥರ ಸ್ಯಾರಿಗಳು ಆ ಕಡೆಯಿಂದ ಬೇರೆ ಇವ್ರ ಕೇಸ್ಗಳು ಕರ್ಕೊಂಡ್ಬರ್ತಾರಮ್ಮ. ಬೇರೆ ಇವರಲ್ಲ, ಬೇರೆ ಸರ್ ಇಲ್ಲೋಡಲ್ಲ ಟ್ರಸ್ಟ್ನವರು ಯಾರು ಬರಲ್ವಾ? ಇವ್ರು ಯಾರಿಂತದೆಲ್ಲ ಕರ್ಕೊಂಡ್ಬರ್ತಾರೆ? ತಾಲೂಕರ ಅಧಿಕಾರಿ, ಕುಟುಂಬ ಕಲ್ಯಾಣಾಧಿಕಾರಿ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಇನ್ಸ್ಪೆಕ್ಷನ್ ಮಾನಿಟರಿಂಗ್ ಕಮಿಟಿಯಿಂದ ತಂಡ, ಲೀಗಲ್ ಲಾಯರ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ಡಾಕ್ಟರ್ಸ್ ಇರ್ಬೋದು, ಅವರು ಸಮೇತ ಇವತ್ತು ನಾವು ದಾಳಿ ಮಾಡಿ ಇದನ್ನು ಸೀಸ್ ಮಾಡ್ತಾಯಿದ್ದೀವಿ. ಇದು ಮೊಕದ್ದಮೆ ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಲಾಜಿಕಲ್ ಎಂಡಿಗೆ ತೊಗೊಂಡೋಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಪೊಲೀಸವರು ಫುಲ್ಲು ಸಪೋರ್ಟ್ ಇದೆ. ಸೂಪರಿಂಟೆಂಡೆಂಟ್ ಪೊಲೀಸವ್ರು ಮಾತಾಡಿದಾಗ ಇಮಿಡಿಯೇಟಾಗಿ ಅವರು ಹೊಸಕೋಟೆ ಇನ್ಸ್ಪೆಕ್ಟರ್ ಕಳಿಸಿ ಅಲ್ಲಿ ಯಾವ ಥರ ಆಗಬೇಕು ಅಲ್ಲಿ ಒಂದು, ಯಾಕೆಂದರೆ ಇಲ್ಲಿ ಇರೋರು ಡಾಕ್ಟರ್ ಶ್ರೀನಿವಾಸನ್ ಅವರ ಹೆಸರನ್ನು ನಾವು ಕಿಡ್ನಿ ಕೊಟ್ಟಿದ್ವಿ. ಅವರು ಅಪ್ಸ್ಕೊಂಡಾಗಿದ್ದಾರೆ, ನಾವು ಬಂದಾಗಿದ್ದ ಕಾಣಲಿಲ್ಲ, ಮೊಬೈಲ್ ಸ್ವಿಚ್ ಆಗಿದೆ ಅಂತಾರೆ. ಮತ್ತು ಬೇರೆ ಯಾರು ಸ್ಟಾಫ್ ಇದ್ದಾರೆ ಅವ್ರು ಯಾರು ಬಾಯಿ ಬಿಡ್ತಾ ಇಲ್ಲ. ಹಾಗಾಗಿ ಪೊಲೀಸವರು ಸಪೋರ್ಟ್ ತಗೊಂಡು ಅಲ್ಲಿ ಅವರಿಂದನೇ ಹೆಚ್ಚಿನ ತನಿಖೆ ಆಗೋದಕ್ಕೆ ಇದು ಮಾಡಿದ್ವಿ.
ಎರಡು ಭ್ರೂಣಗಳು ಸಿಕ್ಕಿದ್ದು ಅಂತ ಒಂದು ಮಾಹಿತಿ. ಎರಡಿಲ್ಲ, ಒಂದೇ ಜನ ಅದು ಸುಮಾರು 14-16 ವಾರ ಅಂತ ನಮ್ಮ ಡಾಕ್ಟ್ರು ಎಲ್ಲಂದ್ರೆ ಈ ಹಿಂದೆಯಿಂದಲೂ ಮಾಡ್ಕೊಂಬಂದಿರ ಅಂತ ಒಂದು ಗುಮಾನಿ ಇತ್ತು ಸರ್ ನಿಮ್ಮ ಮೇಲೆ ಸರ್ ಇವ್ರ ಮೇಲೆ? ಇಲ್ಲ, ಗುಮಾನಿ ಅಂದರೆ ಆ ಥರ ನಮ್ಮ ಮಾಹಿತಿ ಬಂದಿಲ್ಲ. ನಾವು ಇತ್ತೀಚೆಗಷ್ಟೇ ಒಂದು 3-4 ತಿಂಗಳಿಂದ ನಾನು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಜಾಯ್ನ್ ಆಗಿರೋದು ಈ ಜಿಲ್ಲೆಯಲ್ಲಿ. ಸೊ ಮಾಹಿತಿ ಇಲ್ಲ. ಬಟ್ ಇವೆಲ್ಲ ನೋಡಿದಾಗ ನಾವು ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಂಡು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಭಾಳಷ್ಟು ಒಂದು ಮೀಟಿಂಗ್ ಮಾಡಿ, ಡಿಸ್ಟ್ರಿಕ್ಟ್ ಇನ್ಸ್ಪೆಕ್ಷನ್ ಮಾನಿಟರಿಂಗ್ ಕಮಿಟಿ ಮೀಟಿಂಗ್ ಮಾಡಿ, ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿ ಇವತ್ತು ಇಲ್ಲಿ ಈ ಥರ ಪತ್ತೆ ಆಗಿದೆ. ಮುಂದಿನ ಏನು ಮಾಡಬೇಕು ಲೀಗಲ್ ಆ್ಯಕ್ಷನ್ ನಾವು ತೊಗೊಳ್ತೇವೆ. ಈಗ ಇಲ್ಲಿರೋ ಪೇಷಂಟ್ಸ್ನ ಯಾರು ಜನರಲ್ ಹಾಸ್ಪಿಟಲ್ ಅಡ್ಮಿಷನ್ಸ್ ಬೇಕಾಗಿರೋದನ್ನ ಶಿಫ್ಟ್ ಮಾಡಿ ಈ ಹಾಸ್ಪಿಟಲ್ ರಿಸೀವ್ ಮಾಡೋಕ್ಕೆ ಎಲ್ಲ ಪ್ರಕರಣ ಮುಂದುವರಿತಾ ಇದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಈಗ ಅಂದರೆ ಈಗ ಇವ್ರು ಇದು ಮಾಡಿದಾರಲ್ಲ ಸರ್, ಒಂದು ಹಿಂದೆ ಯಾರು ಮಾಡಿಲ್ಲ, ಈಗ ಬೇರೆ ಕಡೆಗೆ ಇವರು ಐದಾಗಿದೆ ದೊಡ್ಡಬಳ್ಳಾಪುರದಲ್ಲಿ ಮಾಡಕ್ಕೆ ಅಲ್ಲಿಂದ ಈ ಥರ KP ರೂಲ್ಸ್ ವೈಲೇಷನ್ ಇವಾಗ ಲೈಸೆನ್ಸ್ ತೊಗೊಳ್ತೀವಿ. ಹಾಂ ಲೈಸೆನ್ಸ್ ತೊಗೊಂಡಿಲ್ಲ ಅಂದರೆ ಹಿಂಗಾಗುತ್ತೆ. ಇವಾಗ ನಿನ್ನೆ ಇದು ಒಂದು ಲೈಸೆನ್ಸ್ ಇರಲಿಲ್ಲ ಅಂತ ಬಂತು. ಹಾಂ. ಹಾಗಾಗಿ ಪ್ರಕರಣ ದಾಖಲು ಮಾಡೋಕ್ಕೆ ಪರ್ಮಿಷನ್ ಕೊಟ್ಟು DC ಅವರಿಂದ, DC ಅವರು ಅಪ್ರಾಪ್ರಿಯೇಟ್ ಅಥಾರಿಟಿ ಅಂತ ಹೌದು. KPM ಬಟ್ ಈ ಥರ ಭ್ರೂಣ ಸಿಗೋದಿದೆ ಫಸ್ಟು ನಮ್ಮ ಜಿಲ್ಲೆಯಲ್ಲಿ. ಜಿಲ್ಲೆನಲ್ಲೆಲ್ಲ ನಾನು ಇವಾಗ ಮಾತಾಡಿದೆ, ಸ್ಟೇಟ್ ತಂಡ ರಾಜ್ಯದಲ್ಲೇ ಇದೆ. ಯಾಕೆಂದರೆ ಇದೆಲ್ಲ ಹ್ಯಾಂಡ್ ಇನ್ ಗ್ಲೋವ್, ಮಾಡಿಸ್ಕೊಳ್ಳೋರು ಮಾಡೋರು ಇಬ್ಬರೂ ಒಂದೇ ವರ್ಗ ಇರ್ತಾರೆ, ಯಾರಿಗೂ ಗೊತ್ತಾಗಲ್ಲ. ಪ್ರಕರಣ ದಾಖಲಾಗ್ತಾರೆ. ಈಗ ಯಾರೀಗ ಹೆಣ್ಣಿಗೆ ಭ್ರೂಣ ಸಿಕ್ಕಿದೆ ಹಾಂ. ಅವ್ರ ಮೇಲೆ ಪ್ರಕರಣ ದಾಖಲಾಗ್ತಾನೆ, ಅವ್ರದ್ದು ಒಂದು ಅವ್ರ ಮೇಲೆ ಆಗೋದಕ್ಕೆ ಇಲ್ಲಿ ಯಾರೂ ಡೀಟೇಲ್ಸೇ ಕೊಡ್ತಾ ಇಲ್ಲ. ಹಂಗಾಗಿ ನಾವೇನು ಮಾಡಿದ್ದೀರಿ, ಯಾವುದೋ ಹೇಳಿದ್ದಾರೆ ಹೆಸರು, ನಾನೀಗ ಇನ್ವೆಸ್ಟಿಗೇಷನ್ ಹಂತದಲ್ಲಿದ್ದಾಗ ಅವೆಲ್ಲ ಹೇಳ್ಬಾರ್ದು. ಸಬ್ಜುಡಿಸ್ ಅನಫಿಷಿಯಲ್ ಕೇಳ್ತೀನಿ ಬೇಡ, ಅಫಿಷಿಯಲ್ ಅನ್ಅಫಿಷಿಯಲ್ ಬೇಡ. ಅದಿನ್ನ ಇನ್ವೆಸ್ಟಿಗೇಷನ್ ಆಗಲಿ. ಯಾಕಂದರೆ ಎಲ್ಲರಿಗೂ ಆಸೆ ಏನಂದರೆ ತಾರತಿಕ ಅಂತ ಕರ್ಕೊಂಡು ಹೋಗ್ಬೇಕು. ಮತ್ತು ಇದ್ರ ವ್ಯವಸ್ಥಿತ ಜಾಲ ಏಜೆಂಟ್ ಮುಖಾಂತರ ನಮ್ಮ ಇಲಾಖೆ ಸಿಬ್ಬಂದಿಲಿ ಎಲ್ಲೂ ನೇರವಾಗಿ ನಮಗೆ ಇನ್ನೂ ಮಾಹಿತಿ ಲಭ್ಯ ಆಗಿಲ್ಲ. ಇದಿನ್ನೂ ಪೊಲೀಸವರು COD ಘನ ಸರ್ಕಾರ ಮತ್ತು ಮಾನ್ಯ ಸಚಿವರು, ನಮ್ಮ ಹಿರಿಯ ಅಧಿಕಾರಿಗಳು ಅದಕ್ಕೆ ಉನ್ನತ ತನಿಖೆಗೆ ಒಳಪಡಿಸಿದ್ದಾರೆ. ಅದು CODಗೆ ಹೋಗಿ ಇದು ಗಂಭೀರವಾದ ಚರ್ಚೆ ಆಗಿದೆ. ಮಾನ್ಯ ಸಚಿವರು ಇದಕ್ಕೆ ಒಂದು ರಾಜ್ಯದಲ್ಲಿ ವಿಶೇಷ ತಂಡ ಹೆಂಗೆ ಬೆಂಗಳೂರು ಕಾರ್ಪೊರೇಷನ್ಲಿ BMTF ಅದು ಬೆಂಗಳೂರು ಮೆಟ್ರೋಪಾಲಿಟನ್ ಟಾಸ್ಕ್ ಫೋರ್ಸ್ ಇದ್ದು ಅವರು ಅನ್ಆಥರೈಸ್ ಬಿಲ್ಡಿಂಗ್ ಹೆಂಗೆ ಮಾಡಬೇಕು ಅಂತ, ಅದೇ ಥರ ಇಲ್ಲಿ ಒಂದು ಪೊಲೀಸರು ಬಲ ಕೊಟ್ಟು ಇನ್ನೂ ವಿಧೇಯಕದಲ್ಲಿ ಸ್ವಲ್ಪ ಸುಧಾರಣೆಗಳು ತಂದು, ಯಾಕೆಂದ್ರೆ ನಮ್ಮ ಇಲಾಖೆಗೆ ಅಷ್ಟೊಂದು ತನಿಖೆ ಮಾಡುವಷ್ಟು ಪವರು ಈ PCPD ಡಾಕ್ಟರ್ ಇಲ್ಲ. ಹಿಡ್ಕೊಡ್ಬೋದು. ಮುಂದಿನ ತನಿಖೆಗಳಿಗೆ ಏನು ಮಾಡಬೇಕು ಅನ್ನೋ ಕೆಲವು ಸ್ಪಷ್ಟತೆ ಇರಲಿಲ್ಲ. ಅದಕ್ಕೆ ಕೆಲವು ಮಾರ್ಗಸೂಚಿಗಳನ್ನು ಉನ್ನತ ಮಟ್ಟದ ಸಭೆ ನಡೆಸಿ ಮಾನ್ಯ ಸಚಿವರು ಮತ್ತು ಇದಕ್ಕೆ ಏನೇನು ಮಾಡಬೇಕು ಅಂತ ನಮ್ಮ ರಾಜ್ಯ ತಂಡವನ್ನು ನಾವು ಕೇಳ್ಕೊಂಡಿದ್ದೀವಿ. ಒಂದು ಸಕ್ಷಮ ಪ್ರಾಧಿಕಾರಕ್ಕೆ ಒಂದು ವಿಶೇಷ ತಂಡ ಕೊಡಬೇಕು. ಒಂದು ಡೆಕಾಯ್ ಆಪರೇಷನ್ ಮಾಡಬೇಕಾದ್ರೆ ಪೊಲೀಸ್ ಸಹಕಾರ ಪೂರ್ಣ ಇರಬೇಕು. ಆಮೇಲೆ ನಾವು ಪೊಲೀಸರ ಸಹಕಾರ ಇಲ್ಲದಿದ್ದರೆ ನಾವು ಹೋಗೋಷ್ಟೊತ್ತಿಗೆ ಏನಾಗುತ್ತೆ, ಅಲ್ಲಿ ಲೋಕಲ್ ಪೊಲೀಸ್ ಕೇಳೋಷ್ಟೊತ್ತಿಗೆ ಜನ ಅವೇರ್ನೆಸ್ ಕ್ರಿಯೇಟ್ ಆಗಿ ತಪ್ಪಿಸ್ಕೊಳೋ ಸಾಧ್ಯತೆ ಜಾಸ್ತಿ ಇರಬೇಕಾಗ್ತದೆ. ಹಂಗಾಗಿ ಇದು ಗುಪ್ತಾಚಾರಣೆ ಮಾಡಬೇಕು. ಇನ್ನೊಂದು ಹೊಸ ಒಂದು ಸುದ್ದಿ ಅಂದರೆ, ಮಾನ್ಯ ಸಚಿವರು ಮೊನ್ನೆ 50,000 ರೂಪಾಯಿ ಏನು ಈ ಮಾಹಿತಿ ಕೊಟ್ಟವರಿಗೆ ಖಚಿತ ಮಾಹಿತಿ ಕೊಟ್ಟು ಅದು ಸಕ್ಸಸ್ ಆದರೆ ಅವ್ರ ಹೆಸರನ್ನು ಗೌಪ್ಯಗಿಡೋದು ಮುಂಚೆಯಿಂದ ಇದನ್ನು ಪ್ರಚುರಪಡಿಸಿ ಆ ಅಮೌಂಟನ್ನು ಜಾಸ್ತಿ ಮಾಡಬೇಕು ಅಂತ ಚಿಂತನೆ ಸರ್ಕಾರ ಮಟ್ಟದಲ್ಲಿ ನಡೆದಿದೆ. ಸೊ ಈ ಮೂಲಕ ಮಾಧ್ಯಮದವ್ರನ್ನ ಕೇಳ್ಕೊಡೋದು, ತಾವು ಸಮಾಜದ 4 ಕಣ್ಣಾಗಿರಿಂದ ದಯಮಾಡಿ ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಯಾಕೆಂದರೆ ಒಂದು ರೇಪ್ ಮಾಡಬೇಕು ಅಂದರೆ ಬಲವಂತವಾಗಿ ರೇಪ್ ಮಾಡ್ಬೋದು. ಒಂದು ಅಬಾರ್ಷನ್ ಮಾಡಬೇಕು ಅಂದರೆ ಅದಕ್ಕೆ ವ್ಯವಸ್ಥಿತ ಜಾಲಕ್ಕೆ ಏನೇನು ಮಾಡಬೇಕು.